ಅದೇ ಆಕ್ಚುಯಲ್ ಮಾನ್ಸೂನ್ ರೈಡ್ ಸ್ಟಾರ್ಟ್ಸ್. ಇಷ್ಟು ಒಳಗೆ ಬರಬೇಕು, ಮೇಲಕ್ಕೆ ಹೋಗ್ಬೇಕು, ಮತ್ತೆ ಇಷ್ಟು ಈಚೆ ಬರಬೇಕು, ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ಬೇಕು. ಆ ಸೈಡ್ ಎಲ್ಲ ಫುಲ್ ಗಾಡಿಗಳು ಓಡಾಡ್ಬಿಟ್ಟು ಎಲ್ಲ ಸ್ಲಿಪ್ ಆಯ್ತು ಅಂದ್ರೆ ಹುಷಾರಾಗಿ ಹೋಗ್ಬೇಕು. ಸ್ಲಿಪ್ ಆಗುತ್ತೆ, ಶೂನೇ ಸ್ಲಿಪ್ ಆಯ್ತು. ಹಳ್ಳಿಗೂಡದಲ್ಲಿ ಆನೆ ಬಂದೈತೆ. ಫಸ್ಟ್ ಲಾಗಲ್ಲಿ ಆನೆ ಬರುತ್ತೆ ಕಣಲ್ಲಿ. ಕ್ಯಾಮ್ರಾಗೆ ಫಾಗ್ ಅಷ್ಟೊಂದು ಕಾಣಿಸ್ತಿಲ್ಲ, ನಮ್ಮ ಕಣ್ಣಿಗೆ ಹೆಂಗ್ ಕಾಣಿಸ್ತೈತೆ ಹೇಳು. ಹಚ್ಬಿಟ್ಟು ಎಲ್ಲ ಕಲ್ಲು ಹಾಕೊಂಡವ್ರಲ್ಲೋ. ಅಲ್ಲೋದ್ರೆ ಕಾಸು ಕೊಟ್ಬಿಡ್ಬೇಕು, ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದೀವ. ಓ ಇಲ್ಲಿಗೆ ಸುಹಾಸ್ ಬಾ. ಸಿಗುತ್ತೆ ಗೊತ್ತಾಗ್ಬಿಟ್ಟು ಹೋಗೋಣ ನಡಿ ಸುಹಾಸ್. ಏ ಇಲ್ಲಾಂದ್ರೆ ಫೋನ್ ಕೊಡಲ್ಲ, ಸಿಗಿಸ್ಕೊತೀನಿ. ಮುಚ್ಚು ಕೊಡ. ನೀನ್ ಸಿಗಿಸ್ಕೊಳ್ಳೋದು ತಗೊಂಡಿಲ್ವಾ? ಸಾರಿ, ಸಿಗಿಸ್ಕೊಳ್ಳೋದು ಅಂತಿದ್ದೀನಿ. ಅದು ಮೊಬೈಲ್ ಹೋಲ್ಡರ್. ನಿನ್ ಮುಂದೆ ಹೋಗಲಿ, ಕೊಡು ಫೋನ್. ಅದೇ ಆಕ್ಚುಯಲ್ ಮಾನ್ಸೂನ್ ರೈಡ್ ಸ್ಟಾರ್ಟ್ಸ್. ನಿಧಾನಕ್ಕೆ ಹೋಗು ಅಂತ ಹೇಳ್ತೀಯ, ಬೇಗ ಹೊಡಿ ಅಂತ ಅಂತೀಯ. ಯಾವ್ದು ಮಾಡ್ಬೇಕು ಅಂತ ಹೇಳ. ಹ್ಞೂ ಸರಿ ಆಯ್ತು ನಡಿ. ಎಲ್ಲೂ ನಿಲ್ಸ್ಬೇಡ ಅಲ್ಲೇ. ಟೈಮ್ ಆಯ್ತು, ಬೇಗ ಹೋಗಮ್ಮ. ಪ್ಲೇಸ್ ಬಗ್ಗೆ ತಿಳ್ಕೊಂಡು ಬಂದಿದ್ಯಾ? ಆ ಪ್ಲೇಸ್ ಬಗ್ಗೆ ತಿಳ್ಕೊಂಡು ಬಂದಿದ್ಯಾ? ಹೊಸಳ್ಳಿ ಗುಡ್ಡ ಇನ್ನೇನು, ಅದ್ರ ಬಗ್ಗೆ ಹಿನ್ನೆಲೆ ಏನು ಅಂತ ತಿಳ್ಕೊಬೇಕು. ನೀನ್ ಮಕ್ಕೆ ಸಕಲೇಶ್ಪುರದಲ್ಲಿ ಏನು ಫೇಮಸ್ಸು ಅದೆಲ್ಲ ಹೇಳ್ಬೇಕು, ಸುಮ್ಮನೆ ಲಾಗ್ ಮಾಡೋದಲ್ಲ. ಯಾವ ಇವೆಲ್ಲ ಇರ್ತಾವೆ, ಬಿಡೋದಿಲ್ಲ ಅಂತವೆ. ಫೋಟೋ ತಗೊಂತೇನೋ. ನಡಿ ನಡಿ, ಅಲ್ಲಿ ಮುಂದೆ ಎಲ್ಲ ನಾ ತಗೊಂಡ್ರೆ. ಹೈವೇಯಿಂದ ಹೊಸಳ್ಳಿಗುಡ್ಡ ಹೋಗೋ ರೋಡ್ ಸಖತ್ತಾಗಿದೆ. ರಿಯಲ್ ರೋಡ್ ರೇಸಿಂಗ್ಸ್ ಮಾಡ್ತಾರಲ್ಲ ಫಾರಿನ್ ಕಂಟ್ರೀಸಲ್ಲಿ, ಎಸ್ಪೆಷಲಿ ಐರಿಷ್ ರೋಡ್ಸಲ್ಲಿ, ಅದೇ ಥರನೇ ಮಾಡ್ಬೋದು ಇಲ್ಲಿ. ಯಾವ ರೋಡ್ಸ್ಗೂ ಕಮ್ಮಿ ಇಲ್ಲ. ಮೈಕ್ದು ಇಶ್ಯೂಸ್ ಇತ್ತು, ಮಿಲ್ ಬ್ಲಾಸ್ಟ್ ಬೇರೆ, ಮಾತಾಡಿರೋದು ಸರಿಯಾಗಿ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ವಾಯ್ಸ್ ಓವರು. ವಿಡಿಯೋನ ಎಷ್ಟು ಶಾರ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಷ್ಟು ಕಟ್ ಮಾಡಿ ಎಂಗೇಜಿಂಗ್ ಆಗಿ ಇಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋನಲ್ಲಿ ಜಸ್ಟ್ ಒನ್ ಪ್ಲೇಸ್ ಅಷ್ಟೇ. ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಅಭಿಮಾನಿಗಳು ಸಹಿಸಿಕೊಂಡು ವೆಯ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಭಿಮಾನಿಗಳು ಅಂದರೆ ಯಾರೂ ಅಲ್ಲ, ನನ್ನ ಫ್ರೆಂಡ್ಸ್ಗಳೇ. ಯಾಕೆ ಅಂದರೆ ಫಸ್ಟು ವ್ಯೂಸ್ ಮತ್ತು ರೆಸ್ಪಾನ್ಸಸ್ ಅವ್ರದ್ದೇ ಅಲ್ವಾ ಬರೋದು, ಅದಕ್ಕೇ. 20 to 25 ಡೇಸ್ ಬ್ಯಾಕು ಈ ರೈಡ್ ಮಾಡಿದ್ದೆವು ನಾವು. ಇವಾಗ ಧಾರಾಕಾರವಾದ ಮಳೆ, ಗುಡ್ಡ ಕುಸಿತ ಕಾರ್ಯಕ್ರಮಗಳು ಹೆಂಗಿದೆ ಅಂತ ರೈಡಿಗೆ ಪ್ಲ್ಯಾನ್ ಮಾಡ್ತಿರೋರು ವಿಚಾರಿಸ್ಕೊಂಡು ನೋಡಿಕೊಂಡು ಹುಷಾರಾಗಿ ಹೋಗಿ ಬನ್ನಿ. ನಾನು ಎಷ್ಟೇ ಹೇಳ್ಬೋದು ನಿಮಗೆ, ಬಟ್ 48 ಮೆಗಾ ಪಿಕ್ಸಲ್ಸಲ್ಲಿ ರೆಕಾರ್ಡ್ ಮಾಡಿರೋದಕ್ಕಿಂತ 576 ಮೆಗಾ ಪಿಕ್ಸಲ್ಸಲ್ಲಿ ನೋಡ್ತಾ ನಮ್ಮ ಸುಹಾಸ್ ಹೇಳೋ ಥರ ಫೀಲ್ ಮಾಡ್ತಾ ಎಂಜಾಯ್ ಮಾಡಿಕೊಂಡು ಗಾಡಿ ಓಡಿಸೋ ಮಜಾನೇ ಬೇರೆ. ಇಷ್ಟು ನಾ ಹೇಳುತ್ತಾ ನಾನು ವಾಯ್ಸ್ ಓವರ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಿಪ್ಸಲ್ಲಿ ಆನೆ ಬಂತು ಒಂದು ಆನೆ ಬರ್ತತೆ ನೋಡಿ. ಹಿಂಗೈತೆ ರೀ. ಮತ್ತೆ ಇದೇ ರೋಡಲ್ಲೇ ವಾಪಸ್ ಬರ್ಬೇಕಾ? ಹಾಂ, ಇದು ಹೆಂಗಿದೆ ಗೊತ್ತಾ ಬ್ರೋ, ಇಲ್ಲಿರೋ ಪ್ಲೇಸಸ್ಗಳೆಲ್ಲ ಇಷ್ಟು ಒಳಗೆ ಬರಬೇಕು, ಮೇಲಕ್ಕೆ ಹೋಗ್ಬೇಕು, ಮತ್ತೆ ಇಷ್ಟು ಈಚೆ ಬರಬೇಕು, ಮತ್ತೆ ಒಳಗೆ ಬರಬೇಕು, ಮತ್ತೆ ಈಚೆ ಬರ್ಬೇಕು, ಹಂಗಿರೋದು. ಓ ಗೊತ್ತಾಯ್ತು 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 ಗೊತ್ತಾಯ್ತು. ಈಗ ಬೆಂಚ್ ಹಾಕೊಡ್ಬೇಕು. ಯಾಕೋ ಇನ್ನೇನು ಇಷ್ಟೇ ಕಣ, ಬಂದೆ 800 ಮೀಟರ್ಸ್ ಇಲ್ಲೇ. ಬನ್ನಿ ಇಟ್ಕೊಂಡುತ್ತೆ ನೋಡಕ್ಕೆ. ಸೈಡಾಗ ಐತೆ ಜಾಗ ನೋಡು, ಇಲ್ಲೇ ನಡ್ಕೊಂಡು ಹೋಗೋಣ ಬಿಡು. ಇಲ್ಲ ಅಂದ್ರೆ ಗಾಡಿ ಹೋದ್ರೆ ಚೆನ್ನಾಗಿರುತ್ತೆ.
ಗಾಡಿ ಮೇಲೆ ಹಿಂಗೆ ಹೋಗಿ ಹತ್ತುತ್ತೆ. ಕ್ರಾಸಿಂಗ್ವರೆಗೂ ಹೋಗ್ಬೋದು, ಅಲ್ಲಿ ನೀರು ಐತೆ, ಇಲ್ಲಿ ಗಟ್ಟಿ ಐತೆ, ಬಟ್ ಈ ಸೈಡಲ್ಲಿ ಹೋಗ್ಬೇಕು, ಮಧ್ಯದಲ್ಲಿ ಹೋಗೋಕ್ಕಾಗಲ್ಲ. ಲೆಫ್ಟ್ ಸೈಡಲ್ಲೇ ಹೋಗ್ಬೇಕಾ? ಹಾಂ, ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು. ಆ ಸೈಡೆಲ್ಲ ಫುಲ್ಲು ಗಾಡಿಗಳು ಓಡಾಡ್ಬಿಟ್ಟಲ್ಲ, ಬಟ್ ಸ್ಲಿಪ್ ಆಯ್ತು ಅಂದರೆ ಹುಷಾರಾಗಿ ಹೋಗ್ಬೇಕು. ಸ್ಲಿಪ್ ಆಗುತ್ತೆ, ಶೂನೇ ಸ್ಲಿಪ್ ಆಯ್ತು. ನೋಡ್ಕೊಂಡ್ಬಂದ್ಬಿಡ್ರಿ ಹೋಗ್ಬಿಡು. ಆನೆ ಇದೆ ಅದು ಎಲ್ಲ ಇಷ್ಟು ಸಗಲ ಇನ್ಯಾವ ಬರ್ತಾವಲ್ಲ ಬಾರ ಇಲ್ಲಿ ಕಾಣಿಸುತ್ತೆ. ಹಳ್ಳಿಗೂಡದಲ್ಲಿ ಆನೆ ಬಂದೈತೆ. ಮಣ್ಣು ಗಟ್ಟಿನೇ ಐತ್ ಕಣ. ಲೇ ಇಲ್ಲಿ ಬರ್ತೀಯಪ್ಪ, ಸಿಗಾಕೊಂತ ಏನು ಮಾಡ್ತೀಯ ಅಂದ್ರೆ ಒಂದೊಂದೇ ಗಾಡಿ ಬರಬೇಕು, ಸಪೋರ್ಟ್ ಇರ್ಬೇಕು ಎಲ್ಲರಿಗೂ. ಹತ್ತು ಕಡೆ ಈ ಕಡೆ ಬೀಳ್ದು ಹೆಂಗೆ ನೋಡ್ಕೊಂಡು ಬರಬೇಕು. ಬಟ್ ಆದರೂ ಇಲ್ಲಿ ಹೇಳೋಕ್ಕಾಗಲ್ಲ ಗುರು. ಏಯ್ ಕಡ್ಡಿ ಗಿಡ್ಡಿ ಇದ್ರೆ ಎತ್ಕೊಳ್ಳಿ. ಏನು ಗೊತ್ತೋ ಈ ಥರ ಮಣ್ಣಲ್ಲಿ ಜಾರು ಬಿಡುತ್ತೋ. ಅದೇ ಒಂದೇ ಫೇಸಲ್ಲಿ ಹೋಗ್ಬಿಡ್ಬೇಕು. ಏ ಬರಲಿ. ಅದು ಈಗ ಹೋಗಿರಂಗೈತೆ ಸ್ವಲ್ಪ ಹೊತ್ತು ನೋಡು, ಅದು ಮಾರ್ಗ. ಏ ಇಲ್ಲ ಗೋತಿ, ಹೋಗ್ಬೋದು ಹೋಗ್ಬೋದು ಕಣ. ಇದು ಆನೆನ, ಆನೆ ದೂ ಅಲ್ಲ. ಏ ಹೋಗ್ಬೋದು ಬರಲಿ. ಇಲ್ಲ ಆಗಲಿ, ಫಸ್ಟ್ ಆಗಲಿ ಆನೆ ಬರುತ್ತೆ ಕಣಲ್ಲಿ. ಆನೆ ಓಡಾಡ್ದಲ್ಲ ಏನಲ್ಲ. ಓ ಹುಡಿಕೊಂಬ ಹೋಗು. A few inches later. ಅದು ಸ್ವಲ್ಪ ದೂರ ಅಷ್ಟೇ, ಅದೇ ಇರೋದು. ಅದೇ ಹಿಂಗೆ ಬಂದು ಹಂಗೆ ಹೇಳಿದ ಹಂಗೆ ಹೋಗೈತೆ. ಏ ಅಲ್ಲಿ ಉಪ್ಪಿನ ನೋಡಿ ಕಂಡಿಡ್ಬೇಕು ಕಣೋ. ಏನೋ ಅಡಿ ಹುಡುಗ ನೀನು. ಆನೆ ಯಾವ ಊರ ಆನೆ? ತುಮಕೂರು ಆನೆ ಅಲ್ಲ ಚಿನ್ವಾರ್ನಹಳ್ಳಿ ಆನೆ. ಚಿನ್ವಾರ್ನಹಳ್ಳಿ ಆನೆ. ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಸೈಲೆಂಟ್ ಆಗಿರ್ಬೇಕು. ನೋಡ ಆನೆ ಹೆಜ್ಜೆ ಹಾಕಿರೋ ದಾರಿಲಿ ಕೋತಿ ಹೆಜ್ಜೆ ಹಾಕ್ತವನೆ. ಏನಾಯ್ತು ನೋಡು. ಕರ್ನಾಟಕದ ಸ್ವರ್ಗ. ಈ ಜೀಪ್ಗಳು ಓಡಾಡೆ ಕಣ ಇದು ಆಗಿರೋದು. ಅದೇ ನಾವು ಗಾಡಿ ಇಳಿಸ್ಬೋದಾಗಿತ್ತು, ಹಚ್ಚಕ್ ಆಗ್ತಿರ್ಲಿಲ್ಲ. ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ, ಸರ್ಜ ಬಂದ್ರು ಸರ್ಜ ಆಕ್ಷನ್ ಪ್ರಿನ್ಸ್ ಸರ್ಜ. ಅಟ್ಯಾಕ್ ಮಾಡು, ನೀನೇ ಅಟ್ಯಾಕ್ ಮಾಡು ಚಿರ್ತೆನ. ನಾನು ನೋಡೇ ಬಿಡೋಣ ಅಂತ. ನೀನು ನೀನೇ ಇಲ್ಲಿ ನಾನು ನಾನೇ. ನಾವು ವೀಕ್ ಡೇ ಬಂದಿದ್ದೀವಿ, ಅದಕ್ಕೆ ಯಾರು ಇಲ್ಲ. ಅದರಲ್ಲೂ ನಾವು ವೀಕ್ ಡೇನಲ್ಲಿ ಇವತ್ತು ಎಷ್ಟು ಬೆಳಗ್ಗೆ ಬೇಗ 7 ಗಂಟೆಗೆಲ್ಲ ಬಂದಿದ್ದೀವಿ. ಇಲ್ಲಾಂದ್ರೆ ರೋಡ್ ಖಾಲಿ ಹಂಗೆ ಇರ್ತಾರಿಲ್ಲ. ನಾವೆಲ್ಲ ನಾರ್ಮಲ್ ಆಗಿ ಬಂದರೆ ನೀನು ಯಾಕೆ ಹೆಲ್ಮೆಟ್ ಹಾಕೊಂಡು ಬಂದಿದ್ಯಾ? ಒಂದು ಸೇಫ್ಟಿ, ಇನ್ನೊಂದು ಫೋಟೋ. ಯಾಕೆ ಆನೆ ಬಂದರೆ ಸುಣ್ಲಲ್ಲಿ ಹೊಡಿತದೆ ಅಂತ ಹೇಳ್ಬಿಟ್ಟು ಹೆಲ್ಮೆಟ್ ಹಾಕೊಂಡು ಬಂದಿದ್ಯಾ? ಆನೆಗೆ ಹೆಲ್ಮೆಟ್ ಹಾಕೊಂಡು ಡೈಲಾಗ್ ಅಂತ. ಕ್ಯಾಮ್ರಾಗೆ ಫಾಗ್ ಅಷ್ಟೊಂದು ಕಾಣಿಸ್ತಿಲ್ಲ, ನಮ್ಮ ಕಣ್ಣಿಗೆ ಹೆಂಗೆ ಕಾಣಿಸ್ತೈತೆ ಹೇಳು. ಕಣ್ಣು ಕ್ಯಾಮ್ರಾ ಹೈ ಪಿಕ್ಸಲ್, ಅದಕ್ಕೆ ಕಾಣಿಸುತ್ತೆ. ನಾನು ಲೆನ್ಸು ಒರೆಸ್ತಾ ಇದ್ದೀನಿ, ಫಾಗ್ ತುಂಬ್ಕೊಂಡೈತೆ ಅಂತ ನೋಡ್ರಿ, ನಾವು ಫಾಗ್ ಒಳಗೆ ಹೋಗ್ತಾ ಇದ್ದೀವಿ. ಏನೋ ಅಷ್ಟು ಮಾತ್ರ ಚೆನ್ನಾಗಿಲ್ಲ, ಅಲ್ಲಿ ನಾವು ನೋಡಿದ್ರೆ ಎಲ್ಡು ಏನೋ ದೊಡ್ಡ ಹಾಂ ಚೆನ್ನಾಗಿದೆ. ಮತ್ತು ನಡಿ ಹೋಗಿ ವಾಪಸ್ ಹಚ್ಕೊಂಬರೋಣ. ನಿನ್ನ ಗಾಡಿ ಕಟ್ಲು. ಏ ಇಲ್ಲ ಬಾರಲ್ಲೋ, ಇಳಿಸ್ಬಿಡ್ಬೋದು, ಹತ್ಸೋದು ಭಾರಿ ಕಷ್ಟ ಐತೆ. ಹಿಂಗಾಸಿಂದ ಹೋಗ್ಬೋದೇನೋ, ನಡಿಯೋ. ಸರಿ, ಒಂದು ನಿಮಿಷ ಎಂಜಾಯ್ ಮಾಡೋಣ. ಆನೆ ಬರುತ್ತೆ. ಏನು ಹಿಂಗ ನೋಡ್ಕೊಂಬತ್ತ ನೀರ ಇಲ್ವಾ?
ಪೋಸ್ ಹೇಳ್ಕೊಡು ನನಗೆ. ಪೋಸ್ ಬೇಕೇನಾ? ಹೆಲ್ಮೆಟ್ ಉಲ್ಟಾ ಹಾಕೊಂಡು ನಿಂತ್ಕೊಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ತುಂಬ ಇವತ್ತು ನಾಳೆ ನಿಲ್ಸಿಲ್ಲ. ಈಗ ಹಾಕಲ್ಲ, ಎಡಿಟ್ ಮಾಡಿ ಹಾಕ್ತೀನಿ. ಯಾರೋ ಪ್ರಪೋಸ್ ಮಾಡ್ತಾರೋ ಹಾಳಕ್ಕ ನಮ್ಗೆ ಹಾಕಲ್ಲ. ನಾವು ಹುಡುಗಿರಿಗೋಸ್ಕರ ಹಾಕಲ್ಲ, ನಮ್ಗೆ ಡೈಲಾಗ್ ಕಮ್ಮಿ ಮಾಡ್ಬೇಕಪ್ಪ. ಇಲ್ಲ ಗೋಯ್ತೀಯ ಬಂದು ಡೈಲಾಗ್ ಹೊಡಿಬೇಡು ಅಂತ ಮತ್ತೆ ಡೈಲಾಗ್ ಹೊಡಿತೇನೆ. ನೀ ಇದೆ ಅಲ್ವಾ, ಅದೇ ಫುಲ್ ಇಲ್ಲಿ ಮೇಲೆ ಕತ್ತಿಸ್ತಾರೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀರಿ ನಾವು. ಇಲ್ಲಿ ಟ್ರೆಂಚ್ ಹೊಡೆದಿದ್ದೀವಿ, ತಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿಂದ ನಡ್ಕೊಂಡು ಅದೇ ನಾವು ಎತ್ಕೊಂಡ್ಬಂದಿದ್ದು ಇಡೀ ದಿನ ಇಲ್ಲೇ ಆಫ್ ರೋಡಿಂಗ್ ಮಾಡ್ಬೇಕಾಯ್ತು. ಎಲ್ಲಿ ಮಧ್ಯಾಹ್ನದವರೆಗೂ ಇಲ್ಲಿವರೆಗೂ ಇಲ್ಲಿ ಬರ್ತಿದ್ದೋ. ಮತ್ತೆ ತಿರ್ಗಾ ಅದೇ ಅಲ್ಲಿಂದ ಬಂದು ಹಚ್ಬಿಟ್ಟು ಎಲ್ಲ ಕಲ್ಲು ಹಾಕೊಂಡವ್ರಲ್ಲೋ ಹತ್ಸವ್ರೆ. ಎಲ್ಲಿ ಎಕ್ಸ್ಪಲ್ಸ್ ಕೂಡ ಹಚ್ಚಿರ್ತಾರೆ. ನೀನು ನಾರ್ಮಲ್ ಬೇರೆ ಯಾವ್ದು ಹಚ್ಚಿರ್ತಾರೆ ಇಲ್ಲಿ. ಅಬ್ಬಾ ಡೈಲಿ ಎಕ್ಸಸೈಸ್ ಮಾಡೋಕಣ ಇಲ್ಲ ಅಂದರೆ ಕೊನೆಗೂ ಬಂದ್ವಲ್ಲಪ್ಪ ಹೊಸಳ್ಳಿ ಗುಡ್ಡ. ನಾ ಅಲ್ಲಿಗೆ ಹತ್ಬೇಕಾ? ಗೌತಮ್ ಹೋಗ್ಬಿಟ್ಟು ನೋಡೋದು. ಶನಿವಾರನಳ್ಳಿ ಹುಡುಗ ಹೇಳ್ದಾಗ ಅಲ್ಲಿ ಎಲ್ಲಿ ನಿಂತ್ಕೊಂತಾರು? ನಿಂತ್ಕೋಬೋದು ಬರ ಅವನು. ಕಾಲು ಸರಂಗೆ ನೋಡ್ಕೊಂಡಿಡಪ್ಪ. ಇದು ಯಾವುದು ಇದು ಮಾಡ್ದಂಗೆ ಇವು ವಂಡರ್ಲಾಗೋ ರೆಸಾರ್ಟಿಗೆ ಹೋಗ್ಬಿಟ್ಟು ಜಿಪ್ಲೈನಲ್ಲಿ ಮಾಡಿಸ್ತಾರಲ್ಲ. ಅಲ್ಲಿ ಹೋದ್ರೆ ಕಾಸು ಕೊಟ್ಬಿಡ್ಬೇಕು, ಇಲ್ಲಿ ಫ್ರೀಯಾಗಿ ಮಾಡ್ತಾ ಇದೀವ. ಬಂದು ಹಾಳು ಮಾಡ್ತಾರೆ ಅಂತೆಲ್ಲ ಹಾಳು ಮಾಡಿ ಹೋಗ್ಬಿಟ್ಟವ್ರು ನೋಡು. ಓ ಇಲ್ಲಿಗೆ ಸುಹಾಸ್ ಬಾ ಐತಪ್ಪ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಕ್ಲಿಯರ್ ಅದೇ ಚೆನ್ನಾಗಿರ್ತದೆ. ಏನು ಕಾಣಿಸ್ತಿಲ್ಲ. ಅದೇ ಬೇಕು ಅಂತಾನೆ ಕಣ ತೆಗ್ದಿರೋದು. ಬಂದು ಎಲ್ಲ ಸೇರ್ಕೊಂತಾರೆ, ಜನ ತುಂಬ್ಕೊಂತಾರೆ ಅಂತಾನೆ ತೆಗ್ದಿರೋದು. ಗಟ್ಟಿಗೆ ಹಿಡ್ಕೊಬಿಟ್ಟಿದ್ದೀನಿ. ನೆಕ್ಸ್ಟ್ ಲೆವೆಲ್ ಆಗಿದೆ. ನೀವಂತೂ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ಅಲ್ಲ ವ್ಲಾಗರ್ ನಾನು ಮಾಡಬೇಕು ಅಂತಿದ್ದೀನಿ. ಅಲ್ಲ ವ್ಲಾಗರ್ ಇವನೇ, ವಾಯ್ಸ್ ಮಾತ್ರ ನಂದು. ಏಯ್ ಸಾಕು ಬಾರಲೇ, ಮುಗೀತು ಹೋಗೋಣ ಅಷ್ಟೇ ಬಾ. ಇಷ್ಟೇ ಹೊಸಳ್ಳಿ ಗುಡ್ಡ ಕತೆ. ನಡಿ ವಾಪಸ್. ಏನು ಏನಕ್ಕೆ ಅಲ್ಲಿ ಬರೋದು ಅದೇ ನೀರೇ, ಇಲ್ಲಿ ಹೋಗ್ತಿರೋದು ಅದೇ ನೀರು. ಅಲ್ಲಿಗೆ ಹೋಗಿ ತೊಳ್ಕೊಬೇಕು ಅಂತದ್ದು ಏನಾಯ್ತಪ್ಪ? ಈ ಕೆಳಗಡೆ ಇರುತ್ತೆ, ಅಲ್ಲಿ ಮೇಲ್ಗಡೆ ಬರುತ್ತೆ, ಅದು ಡಿಫ್ರೆನ್ಸ್. ಅದಕ್ಕೆ ಹೋಗಿರೋದು. ಹೊಸಳ್ಳಿ ಗುಡ್ಡ ಹೋಗಿ ಬಂದ್ವಿ. ಸೊ ಅಲ್ಲಿ ಮಾರ್ನಿಂಗ್ ಬೇಗ ಬಂದಿದ್ದೀವಲ್ಲ, ಸೊ ಬ್ರೀಫ್ ಆಗೈತು, ಅಷ್ಟೊಂದು ವ್ಯೂ ಏನು ಕಾಣಿಸ್ಲಿಲ್ಲ. ಸೊ ಇಲ್ಲಿಗೆ ಬಂದು ಅದು ಇಂಪನ ಹೋಟೆಲ್ಸ್ ಅಂತ ಇದೆ, ಎಲ್ಲ ಒಂದೊಂದು ಕಪ್ ಟೀ ಹಾಕೊಂಡು ಬಿಸ್ಕೆಟ್ ತಿನ್ಕೊಂಡ್ವಿ. ಆ್ಯಕ್ಚುಲಿ ಅವರು ಹಾಕಿದ್ರು ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಸಿಗುತ್ತೆ ಅಂತ, ಬಟ್ ಓನ್ಲಿ ವೀಕೆಂಡ್ ಶನಿವಾರ ಭಾನುವಾರ ಅಷ್ಟೇ ಅಂತೆ ಅವ್ರು ಮಾಡೋದು. ಬೇರೆ ಟೈಮಲ್ಲಿ ಈಗ ಬರೀ ಬ್ರೆಡ್ ಆಮ್ಲೆಟ್ ಮ್ಯಾಗಿ ಇದೆ ಅಂತಂದ್ರು. ಯಾರಿಗೂ ನಮಗೆ ತಿನ್ನೋಕ್ಕೆಲ್ಲ ಮೂಡಿರ್ಲಿಲ್ಲ. ಸೊ ಟೀ ಮತ್ತು ಬಿಸ್ಕೆಟ್ ತಿನ್ಕೊಂಡು ಈಗ ಅದೆಲ್ಲ ನಮ್ಮ ಗೌತಿ ಯಾವುದೋ ಬೇರೆ ಪ್ಲೇಸ್ ಕೇಳೋಣಪ್ಪ, ಯಾವುದೋ ಬ್ರಿಡ್ಜ್ ಅಡೆ ಹೋಗ್ಬೇಕಂತ ಇವನು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅದೇನೋ ರೂಟ್ ಇಸ್ಕೊಂತಾನೆ, ಪೇಮೆಂಟ್ ಮಾಡ್ತವ್ರೆ. ಸೊ ನೆಕ್ಸ್ಟ್ ಇವಾಗ ಅಲ್ಲಿಗೆ ಹೋಗೋದು.